must see that Jesus has saved you. ಜನರು ನಿಮ್ಮನ್ನ ನೋಡಿ ತಿಳ್ಕೊಳ್ಬೇಕು ದೇವರು ನಿಮ್ಮನ್ನ ನಿಜವಾಗ್ಲೂ ರಕ್ಷಿಸಿದ್ದಾರೆ ಅಂತ. How many of you know what is the first promise in the New Testament? ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಮೊದಲ ಒಂದು ವಾಗ್ದಾನ ಯಾವುದು? That is found in Matthew chapter 1. ಅದು ಮತ್ತಾಯ 1ರಲ್ಲಿ ನಮಗೆ ಕಾಣಿಸುತ್ತೆ. And verse 21. 21ನೇ ವಚನ. Please look it in your Bible. ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ನೋಡ್ಕೊಳ್ಳಿ. Matthew 1:21. ಮತ್ತಾಯ 1:21. The angel came to Joseph. ದೂತನು ಯೋಸೇಫನಿಗೆ ಬಳಿಗೆ ಬಂದನು. And said, Mary is going to have a child. You must call his name Jesus. ಮರಿಯಳಿಗೆ ಒಂದು ಮಗನನ್ನು ಆಕೆ ಎಡೆಯುವಳು, ಆತನ ಹೆಸರನ್ನ ಯೇಸು ಅಂತ ಇಡಬೇಕು. Why call him Jesus? ಯಾಕೆ ಯೇಸು ಅಂತ ಇಡಬೇಕು? Because he will save his people from their sins. ಯಾಕಂದ್ರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. Do you know the meaning of the name Jesus? ಯೇಸು ಅನ್ನುವ ಹೆಸರಿನ ಅರ್ಥ ಏನು ಗೊತ್ತಾ? We always say in Jesus name, in Jesus name. ನಾವು ಬಹಳಷ್ಟು ಸಲ ಹೇಳ್ತೀವಿ ಯೇಸುವಿನ ಹೆಸರಲ್ಲಿ, ಯೇಸುವಿನ ಹೆಸರಲ್ಲಿ ಅಂತ. What is the meaning of that name? ಅದರ ಆ ಹೆಸರಿನ ಅರ್ಥವೇನು? He will save his people from their sins. ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು. There is a difference between saving somebody and forgiving somebody. ಇಲ್ಲಿ ವ್ಯತ್ಯಾಸವಿದೆ, ಒಬ್ಬನ ರಕ್ಷಿಸೋದಕ್ಕೂ ಒಬ್ಬನ ಕ್ಷಮಿಸೋದಕ್ಕೂ. We're not talking about forgiveness now. ಇಲ್ಲಿ ನಾವು ಕ್ಷಮಿಸೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. Forgiveness plus salvation. ಇಲ್ಲಿ ಕ್ಷಮೆ ಮತ್ತು ರಕ್ಷಣೆ. Okay, many of you may think I'm saved, but actually you may only be forgiven. ಬಹಳಷ್ಟು ಜನ ನೀವು ರಕ್ಷಿಸಲ್ಪಟ್ಟಿದ್ದೀನಿ ಅನ್ಕೊಳ್ಬಹುದು, ಆದ್ರೆ ನೀವು ಬರೀ ಕ್ಷಮಿಸಲ್ಪಟ್ಟಿರ್ಬೇಕು. Let me use an example. ನನಗೊಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ. Supposing my 4-year-old boy is standing at the gate of my house. 4 ವರ್ಷದ ನನ್ನ ಮಗನು ಒಂದು ಮನೆ ಮುಂದಿನ ಗೇಟಿನ ಬಳಿ ನಿಂತಿದ್ದಾನೆ. Don't go onto the road because they are digging a deep pit there, you'll fall into it. ನಾನು ಹೇಳ್ತೀನಿ, ಅಲ್ಲಿ ರಸ್ತೆಯಲ್ಲಿ ದೊಡ್ಡ ಹೊಂಡ ಅನ್ನು ತೋಡ್ತಾ ಇದ್ದಾರೆ, ನೀನು ಅಲ್ಲಿ ಹೋಗ್ಬೇಡ, ಬಿದ್ದೋಗ್ಬಿಡ್ತೀಯ ಅದರಲ್ಲಿ. They are doing some repair there, the 10-foot pit, you'll fall, it will be dangerous for you. ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲಿ 10 ಅಡಿ ಕುಳಿ ಇರುತ್ತೆ, ಅದರಲ್ಲಿ ಬಿದ್ದೋಗ್ಬಿಡ್ತೀಯ ಅಂತ. But you know how 4-year-old children are, they disobey and he falls into the pit. 4 ವರ್ಷದ ಮಕ್ಕಳು ಗೊತ್ತು ನಿಮಗೆ ಎಷ್ಟು ಅವಿಧೇಯರಾಗಿರ್ತಾರೆ ಅಂತ. ಅವನು ಹೋಗಿ ಜಾರಿ ಬಿದ್ದು ಬಿಡ್ತಾನೆ. And he cries out, Daddy, Daddy. ಅವನು ಜೋರಾಗಿ ಕೂಗ್ಕೊಳ್ತಾನೆ, ಅಪ್ಪ ಅಪ್ಪ ಅಂತ. I come there and say, what happened? ನಾನು ಅಲ್ಲಿ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳ್ತೀನಿ. I'm sorry Daddy, I disobeyed you. ಕ್ಷಮಿಸಿ ತಂದೆಯೇ, ನಾನು ನಿನಗೆ ಅವಿಧೇಯನಾದೆ ಅಪ್ಪ ಅಂತ ಹೇಳ್ತಾನೆ. Inside the pit. ಅವನು ಎಲ್ಲಿದ್ದಾನೆ? ಅಲ್ಲಿ ಕುಳಿಯಲ್ಲಿದ್ದಾನೆ. And I say, okay son, I have forgiven you. ನಾನು ಹೇಳ್ತೀನಿ, ಹೌದು ಮಗನೇ, ನಾನು ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ. Goodbye. ಬಾಯ್ ಅಂತ ಹೇಳ್ಬಿಡ್ತೀನಿ. Have I forgiven him? ನಾನು ಅವ್ರನ್ನ ಕ್ಷಮಿಸಿದ್ದೀನ? Yes. ಹೌದು. Have I saved him? ಆದ್ರೆ ಅವನು ರಕ್ಷಿಸಿದ್ದೀನ? What? Yes or no? ಹೌದಾ ಇಲ್ವಾ? But did I forgive him? ಆದ್ರೆ ನಾನು ಕ್ಷಮಿಸಿದ್ದೀನಲ್ಲ ಅವನ್ನ? Yes. ಹೌದು. You understand the difference between forgiveness and salvation? ಇವಾಗ ಗೊತ್ತಾಯ್ತಾ ರಕ್ಷಣೆಗೂ ಕ್ಷಮೆಗೂ ವ್ಯತ್ಯಾಸ? Is Jesus a forgiver or a savior? ಇಲ್ಲಿ ಯೇಸು ನಮ್ಮ ರಕ್ಷಕನ ಅಥವಾ ಕ್ಷಮಿಸುವಾತನ? If he only forgives you, that is the first step to have a pure heart. ಆತನು ನಿಮ್ಮನ್ನು ಕ್ಷಮಿಸಿದ್ರೆ ಅದು ಒಂದು ಮೊದಲ ಹೆಜ್ಜೆ ಶುದ್ಧ ಹೃದಯವನ್ನ ಹೊಂದಲಿಕ್ಕೆ. Yeah, that's needed. ಅದು ಮುಖ್ಯ, ಅದು ಬೇಕಿದೆ. I forgave my son, you disobeyed me, okay, I forgive you. ಹೌದು, ನನಗೆ ಅವಿಧೇಯನಾದೆ, ಮಗನನ್ನ ನಾನು ಕ್ಷಮಿಸಿದ್ದೀನಿ. But then I must pull him out of that pit and save him. ಇವಾಗ ನಾನು ಅವನನ್ನ ಆ ಕುಳಿಯಿಂದ ಮೇಲೆ ಎತ್ತಿ ರಕ್ಷಿಸಬೇಕು. So many Christians, ಬಹಳಷ್ಟು ಕ್ರೈಸ್ತರು say Jesus is my savior. ಯೇಸು ಸ್ವಾಮಿ ನನ್ನ ರಕ್ಷಕನು ಅಂತಾರೆ. I say, okay, tell me, ನನಗೆ ಹೇಳಿ, has he saved you from your anger? ನಿನ್ನ ಕೋಪದಿಂದ ನಿನ್ನನ್ನು ರಕ್ಷಿಸಿದಾರಾ ದೇವರು? You say no. ಇಲ್ಲ ಅಂತ ಹೇಳ್ತೀರಾ? You say I sin, he forgives me. ನಾನು ಪಾಪ ಮಾಡಿದಾಗ ನನ್ನನ್ನು ಕ್ಷಮಿಸ್ತಾರೆ. He cleanses me in his blood. ಆತನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸ್ತಾನೆ. Has he saved you from grumbling? ನೀವು ಗೊಣಗುಟ್ಟೋದ್ರಿಂದ ನಿನ್ನನ್ನು ರಕ್ಷಿಸಿದಾರಾ? ಇಲ್ವಾ? But when I sin, he forgives me. ನಾನು ಪಾಪ ಮಾಡಿದಾಗ ನನ್ನನ್ನು ಕ್ಷಮಿಸ್ತಾರೆ ಅವರು. Has he saved you from selfishness? ಸ್ವಾರ್ಥ ಜೀವಿತದಿಂದ ನಿಮ್ಮನ್ನ ಕ್ಷಮಿಸಿದಾರಾ? No. ರಕ್ಷಿಸಿದಾರಾ? ಇಲ್ಲ. Has he saved you from getting angry with your wife and others? ನಿನ್ನ ಹೆಂಡತಿ ಜೊತೆ ಇತರರ ಜೊತೆ ಕೋಪ ಮಾಡ್ಕೊಳ್ಳೋದ್ರಿಂದ ನಿಮ್ಮನ್ನ ಕ್ಷಮಿಸಿದಾರಾ? Has he saved you from shouting at auto rickshaw drivers and railway porters when they ask for too much money? ಅಲ್ಲಿ ಕೂಲಿ ರೈಲ್ವೆ ಇದರಲ್ಲಿ ಸ್ಟೇಷನ್ ಇರುವಂತ ಕೂಲಿಗಳಿಗೆ ಅಥವಾ ಆಟೋದವ್ರ ಹತ್ರ ನಾವು ಜಗಳ ಮಾಡೋದ್ರಿಂದ ನಮ್ಮನ್ನು ರಕ್ಷಿಸಿದಾರ ದೇವರು? ಇಲ್ಲ. I say then Jesus has saved you from nothing.
ಹಾಗಿದ್ರೆ ಯೇಸು ಸ್ವಾಮಿ ನಿಮ್ಮನ್ನ ಯಾವುದರಿಂದನೂ ರಕ್ಷಿಸಿಲ್ಲ. He only keeps on forgiving you every day. ಅವರು ನಿಮ್ಮನ್ನ ಪ್ರತಿ ದಿವಸ ಕ್ಷಮಿಸ್ತಾ ಇದ್ದಾರೆ ಅಷ್ಟೇ. Call him by his right name. ಹಾಗಿದ್ರೆ ಆತನ ಸರಿಯಾದ ಹೆಸರಿನಿಂದ ಅವನ್ನ ಕರೀರಿ. Lord, you're not my savior, you are my forgiver. ಕರ್ತನೆ, ನೀನು ನನ್ನ ರಕ್ಷಕನಲ್ಲ, ನನ್ನನ್ನು ಕ್ಷಮಿಸುವ ಆತನು. But the Bible says he is to be our savior. ಆದರೆ ದೇವರ ವಾಕ್ಯ ಏನು ಹೇಳುತ್ತೆ? ಆತನು ನನ್ನ ರಕ್ಷಕನು ಅಂತ. You see how the devil has fooled people. ನೋಡಿ ಸೈತಾನನು ಹೇಗೆ ಜನರನ್ನ ಮೋಸಗೊಳಿಸಿದ್ದಾನೆ. He's robbed you of your inheritance. ನಿಮ್ಮ ಆ ಒಂದು ಆಸ್ತಿಯಿಂದ ನಿಮ್ಮನ್ನ ವಂಚಿಸಿದ್ದಾನೆ. Forgiveness is 10%, salvation is 90%. ನಿಮಗೆ ಕ್ಷಮಿಸುವಂತದ್ದು ಒಂದು 10% 100% ಅನ್ನುವಂಥದ್ದು ನಿಮ್ಮನ್ನು ರಕ್ಷಿಸುವಂಥದ್ದು. After I was born again 60 years ago. ನಾನು 60 ವರ್ಷದ ಮೊದಲು ನಾನು ಹೊಸದಾಗಿ ಹುಟ್ಟಿದೆನು. When I was about 20 years old. ನಾನು ಸುಮಾರು ಒಂದು 20 ವರ್ಷದವನಾಗಿದ್ದಾಗ. 60 years ago. 60 ವರ್ಷ ಕಾಲ ಇವಾಗ. So now you know how old I am. ನಿಮಗೆ ಗೊತ್ತಿದೆ ಎಷ್ಟು ವರ್ಷ ಆಯಿತು ನನಗೆ ಅಂತ. But for the first 16 years I knew Jesus only as forgiver. ಮೊದಲ 16 ವರ್ಷಗಳ ಕಾಲ ನಾನು ಯೇಸು ಸ್ವಾಮಿಯನ್ನು ಒಬ್ಬ ಕ್ಷಮಿಸುವಾತನನ್ನಾಗಿ ಕಂಡುಕೊಂಡಿದ್ದೇನೆ. Not as savior. ರಕ್ಷಕನಾಗಿ ಅಲ್ಲ. I would call him savior, but he did not save me from so many of my sins. ನಾನು ಆತನ ರಕ್ಷಕ ಅಂತ ಕರೀತಾ ಇದ್ದೆ, ಆದರೆ ನನ್ನನ್ನು ಬಹಳಷ್ಟು ಪಾಪಗಳಿಂದ ರಕ್ಷಿಸಿರಲಿಲ್ಲ. Until one day I read this verse. ಕಡೆಗೆ ಒಂದು ದಿವಸ ಈ ವಚನ ಓದಿದಾಗ, his name is Jesus because he will save his people from their sins. ಆತನ ಹೆಸರು ಯೇಸು, ಯಾಕಂದ್ರೆ ಆತನು ತನ್ನ ಜನರನ್ನ ಪಾಪದಿಂದ ರಕ್ಷಿಸ್ತಾನೆ. Not save his people in their sins. ಆತನ ಅವರ ಪಾಪದಲ್ಲಿ ಆತನ ರಕ್ಷಿಸ್ತಾನೆ ಅಲ್ಲ, but from their sins. ಅವರ ಪಾಪದಿಂದ ಅವರನ್ನ ರಕ್ಷಿಸ್ತಾನೆ. Sometimes very easily we say, oh, I'm living in the presence of God. ಕೆಲವು ಸಲ ನಾವು ಹೇಳ್ತೀವಿ ದೇವರ ಪ್ರಸನ್ನತೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಂತ. Some people say I'm always living in the presence of God. ನಾನು ಯಾವಾಗಲೂ ದೇವರ ಪ್ರಸನ್ನತೆಯಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಅಂತ ಹೇಳಿ. How to find out whether you are living in the presence of God? ನೀವು ದೇವರ ಪ್ರಸನ್ನತೆಯಲ್ಲಿ ಇದ್ದೀರಾ ಇಲ್ವಾ ಅಂತ ಕಂಡುಕೊಳ್ಳೋದು ಹೇಗೆ? For many years I did not know. ನಾನು ಬಹಳಷ್ಟು ವರ್ಷ ನನಗೆ ಗೊತ್ತಿರಲಿಲ್ಲ. How can I know that I'm living in God's presence all the time? ಯಾವಾಗಲೂ ನಾನು ದೇವರ ಪ್ರಸನ್ನತೆಯಲ್ಲಿ ಜೀವಿಸ್ತಾ ಇದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ? I can't see Jesus. ಯಾಕೆಂದ್ರೆ ನಾನು ದೇವರನ್ನ ನೋಡೋದಿಲ್ಲ, ನಾನು ಯೇಸು ಸ್ವಾಮಿ ನೋಡಲ್ಲ. But he is there. ಆದ್ರೆ ಅವನು ಇದ್ದಾನೆ. How can I know I'm in his presence all the time? ಯಾವಾಗಲೂ ಆತನ ಪ್ರಸನ್ನತೆಯಲ್ಲಿ ಇದ್ದೀನಿ ಅಂತ ಹೇಗೆ ಕಂಡುಕೊಳ್ಳೋದು? What is the proof in my heart that I'm in the presence of God? ಅದಕ್ಕೆ ಗುರುತು ಏನು? ನಾನು ಆತನ ಪ್ರಸನ್ನತೆಯಲ್ಲಿ ಇದ್ದೀನಿ ಅನ್ನೋದಕ್ಕೆ. I'll show you a scripture which will help you. ನಾನು ಒಂದು ವಚನವನ್ನು ತೋರಿಸ್ತೀನಿ, ಅದು ನಿಮಗೆ ಸಹಾಯ ಮಾಡುತ್ತೆ. Psalm 16 ಕೀರ್ತನೆ 16 verse 11. 11ನೇ ವಚನ. Listen to this. In the middle of this verse, ಇದರ ವಾಕ್ಯದ Psalm ಮಧ್ಯದಲ್ಲಿ 16 verse 11. ಕೀರ್ತನೆ 16:11. In your presence is fullness of joy. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. So how do I know I'm in God's presence? ದೇವರ ಸಮ್ಮುಖದಲ್ಲಿ ಇದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ? I will have a fullness of joy. ನನಗೆ ಪರಿಪೂರ್ಣ ಸಂತೋಷವಿರುತ್ತೆ. And I've used that like a test. ನಾನು ಅದನ್ನು ಒಂದು ಪರೀಕ್ಷೆಯಾಗಿ ನಾನು ಉಪಯೋಗಿಸ್ತೀನಿ. If in my life sometimes I don't have fullness of joy, ಯಾವುದೇ ಒಂದು ಸಮಯದಲ್ಲಿ ನನ್ನ ಜೀವಿತದಲ್ಲಿ ಪರಿಪೂರ್ಣ ಸಂತೋಷ ಇಲ್ಲ, I say to myself, I am not in God's presence right now. ನಾನು ನನಗೆ ಹೇಳ್ಕೊಳ್ತೀನಿ, ನಾನು ದೇವರ ಸಮ್ಮುಖದಲ್ಲಿ ಇಲ್ಲ. ನಾನು I'm feeling a bit discouraged. ನಾನು ಮನಗುಂದಿದ್ದೇನೆ ಸ್ವಲ್ಪ. I'm grumbling about something. ಯಾವುದೋ ವಿಷಯದ ಬಗ್ಗೆ ಗುಣಗುಡ್ತಾ ಇದ್ದೀನಿ. ಆವಾಗ ನಾನು ದೇವರ ಪ್ರಸನ್ನತೆಯಲ್ಲಿಲ್ಲ. There's only one proof I'm in God's presence. ನಾನು ದೇವರ ಪ್ರಸನ್ನತೆಯಲ್ಲಿದ್ರೆ ಒಂದೇ ಒಂದು ಗುರುತು. In his presence is fullness of joy. ಆತನ ಪ್ರಸನ್ನತೆಯಲ್ಲಿ ಪರಿಪೂರ್ಣ ಸಂತೋಷವಿದೆ. Some people say I'm going to the church, I'm there in God's presence. ಕೆಲವರು ಹೇಳ್ತಾರೆ ನಾನು ಸಭೆ ಕೂಟಗಳಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ ದೇವರ ಪ್ರಸನ್ನತೆಯಲ್ಲಿ ಇರ್ತೀನಿ. So many people go to church, they grumble, they complain and do so many things. They are not in God's presence. ಬಹಳಷ್ಟು ಜನ ಸಭೆ ಕೂಟಗಳಿಗೆ ಹೋಗ್ತಾರೆ, ಅವರು ಗುಣಗುಡ್ತಾರೆ, ದೂಷಿಸ್ತಾರೆ, ಅವರು ದೇವರ ಪ್ರಸನ್ನತೆಯಲ್ಲಿ ಇಲ್ಲ. You don't have to go to church to be in God's presence. ದೇವರ ಪ್ರಸನ್ನತೆಯನ್ನು ಕಂಡುಕೊಳ್ಳಕ್ಕೆ ನೀವು ಸಭೆ ಕೂಟಕ್ಕೆ ಹೋಗಬೇಕಾಗಿಲ್ಲ. You can be in God's presence when you're driving your scooter or going to work or anywhere. ನೀವು ಸ್ಕೂಟರ್ ಓಡಿಸುವಾಗ ಅಥವಾ ಕೆಲಸಕ್ಕೆ ಹೋಗುವಾಗ ಅಲ್ಲಿ ಕೂಡ ನೀವು ದೇವರ ಪ್ರಸನ್ನತೆಯನ್ನು ಕಂಡುಕೊಳ್ಳಬಹುದು. In the office, ಕಚೇರಿಯಲ್ಲಿ, or in your home, ನಿಮ್ಮ ಮನೆಯಲ್ಲಿ. God wants us to live in his presence all the time. ದೇವರು ಬಯಸ್ತಾರೆ ನಾವು ಆತನ ಸಮ್ಮುಖದಲ್ಲಿ ಯಾವಾಗಲೂ ಇರಬೇಕು ಅಂತ. That's why he has given us his Holy Spirit. ಅದಕ್ಕಾಗಿ ಪವಿತ್ರಾತ್ಮನನ್ನು ನಮಗೆ ಕೊಟ್ಟಿದ್ದಾರೆ. You know, the Holy Spirit has come to bring the presence of God inside us. ದೇವರು ಪವಿತ್ರಾತ್ಮನನ್ನು ಕೊಟ್ಟಿದ್ದಾರೆ. ಪವಿತ್ರಾತ್ಮನು ದೇವರ ಪ್ರಸನ್ನತೆಯನ್ನು ನಮ್ಮ ಹೃದಯದಲ್ಲಿ ತರ್ತಾನೆ. Till then, till Old Testament, he was outside.
ಪವಿತ್ರಾತ್ಮನು ಹಳೆ ಒಡಂಬಡಿಕೆಯಲ್ಲಿ ಹೊರಗಡೆ ಇದ್ದನು. But on the day of Pentecost, he came inside. ಪಂಚಶತಮ ದಿನ ಆತನು ನಮ್ಮ ಹೃದಯದ ಒಳಗೆ ಬಂದನು. And there's a lot of difference between God being on the outside and God being on the inside. ಇದರಲ್ಲಿ ಬಹಳ ವ್ಯತ್ಯಾಸ ಇದೆ. ದೇವರು ನಮ್ಮ ಹೊರಗಡೆ ಇರುವುದಕ್ಕೂ ಒಳಗಡೆ ಇರುವುದಕ್ಕೂ. See, in John's Gospel, ಯೋಹನ ಸುವಾರ್ತೆಯಲ್ಲಿ ನೋಡ್ಕೊಳ್ಳೋಣ. when Jesus told his disciples about the Holy Spirit, ಇಲ್ಲಿ ಪವಿತ್ರಾತ್ಮನ ಬಗ್ಗೆ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳ್ತಾರೆ. in John 14, ಯೋಹನ 14ರಲ್ಲಿ it's a very, very important verse about the Holy Spirit. ಇದು ಪವಿತ್ರಾತ್ಮನ ಬಗ್ಗೆ ಬಹಳ ಮುಖ್ಯವಾದ ವಚನವಾಗಿದೆ. Let's begin at verse 15. 15ರಲ್ಲಿ ಪ್ರಾರಂಭಿಸೋಣ. If you love me, you will keep my commandments. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುವಿರಿ. What are those? ಏನದು? Do all things without grumbling and complaining. ಗುಣಗುಟ್ಟದೆಯೂ ದೋಷಣೆ ಇಲ್ಲದೆ ದೂರ ಹೇಳದೇನೆ Always give ಯಾವಾಗಲೂ ಜೀವಿಸುವಂತದ್ದು, ಯಾವಾಗಲೂ ದೇವರಿಗೆ ಕೃತಜ್ಞತೆಯನ್ನು rejoice always. ಯಾವಾಗಲೂ ಸಂತೋಷ ಪಡುವಂತದ್ದು. So many words like that. ಬಹಳಷ್ಟು ವಾಕ್ಯಗಳು ಆತರ. Overcome anger. ಕೋಪವನ್ನು ಜಯಗಳಿಸುವಂತದ್ದು. Overcome lusting with the eyes. ಕಣ್ಣಿನಲ್ಲಿ ಮೋಹಿಸುವುದನ್ನು ಜಯಗಳಿಸುವಂತದ್ದು. You say, Lord, this is so difficult, I can't do it. ಕರ್ತನೇ, ಇದು ಬಹಳ ಕಷ್ಟ, ನನ್ನಲ್ಲಿ ಸಾಧ್ಯವಿಲ್ಲ. And so he gives the answer. ಇದರಲ್ಲಿ ಉತ್ತರವಿದೆ ಇಲ್ಲಿ. Next verse. ಮುಂದಿನ ವಚನ. Don't worry. ಪರವಾಗಿಲ್ಲ, I know my ಚಿಂತೆ ಮಾಡಬೇಡ. I know my commandments are difficult. ಹೌದು, ನನ್ನ ಆಜ್ಞೆಗಳು ನಿನಗೆ I ಕಷ್ಟವಾಗಿದೆ. will ask the Father to give you a helper. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಬೇರೊಬ್ಬ ಸಹಾಯಕನ ಕೊಡ್ಲಿಕ್ಕೆ. A helper to do what? What's written in the previous verse? A helper to keep my commandments. ಇಲ್ಲಿ ಆತನ ಆಜ್ಞೆಯನ್ನು ಕೈಗೊಂಡು ನಡೆಯುವುದೇ ಅದಕ್ಕಾಗಿ ಪವಿತ್ರಾತ್ಮನು And he ಬರುವಂತನಾಗಿದ್ದಾನೆ. will be with you forever to help you to keep my commandments. ಆ ಸಹಾಯಕನು ಯಾವಾಗಲೂ ನಿನ್ನ ಸಂಗಡ ಇರುವನು, ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೀಲಿಕ್ಕೆ. Who is this? ಯಾರಿದು? The Holy Spirit. ಪವಿತ್ರ ಆತ್ಮನು. The Spirit of truth. ಇಲ್ಲಿ ಸತ್ಯದ ಆತ್ಮನೆ ಅಂತ ಹೇಳುತ್ತೆ. The world and worldly people cannot receive him, it says here. ಇಲ್ಲಿ ಹೇಳುತ್ತೆ, ಲೋಕದಲ್ಲಿರುವವರು ಅದನ್ನ ಸ್ವೀಕರಿಸಲು ಸಾಧ್ಯವಿಲ್ಲ. They don't know him, they cannot see him. ಅವರು ಗೊತ್ತಿಲ್ಲ, ಆತನನ್ನು ನೋಡೋದಿಲ್ಲ ಅವರು. But in your case, ಆದರೆ ನಿಮ್ಮ ವಿಷಯದಲ್ಲಿ now see this. ಇಲ್ಲಿ ನೋಡಿ, in this verse you see Old Testament and New Testament. ಇಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡನ್ನ ನೋಡ್ತೀರಾ ಇಲ್ಲಿ. Right now, ಇಲ್ಲಿ ಇವಾಗ he's only with you. ಇವಾಗ ನಿಮ್ಮ ಸಂಗಡ ಇದ್ದಾನೆ. And one day he'll be in you. ಒಂದು ಕಾಲ ಆತನು ನಿಮ್ಮಲ್ಲಿ ಇರ್ತಾನೆ. There you see Old Testament, New Testament. ಇಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡು. The Old Testament, Holy Spirit was with them. ಹಳೆ ಒಡಂಬಡಿಕೆಯಲ್ಲಿ ಆತನು ಅವರ ಸಂಗಡ ಇದ್ದನು. On the day of Pentecost he came inside there. ಪವಿತ್ರಾತ್ಮನ ಪಂಚಶತಮಾದ ದಿನ ಆತನು ಒಳಗಡೆ ಬಂದನು. When Jesus was with them, ಯೇಸು ಸ್ವಾಮಿ ಅವರ ಜೊತೆಯಲ್ಲಿದ್ದಾಗ, that was the Holy Spirit with them also. ಅದು ಆ ಪವಿತ್ರಾತ್ಮನ ಪ್ರಸನ್ನತೆ ಕೂಡ ಅದು. But they were still arguing with each other, who is the greatest, you or me? ಯೇಸು ಸ್ವಾಮಿ ಅವ್ರ ಜೊತೆಲಿದ್ದಾಗಲೂ ಅವರು ವಾಗ್ವಾದಗಳನ್ನು ಮಾಡ್ತಾ ಇದ್ರು, ನಾನು ಹೆಚ್ಚಿನವನ, ನೀನು ಹೆಚ್ಚಿನವನ ಅಂತ. They were wanting to sit on the right and left hand of Jesus, competing with each other. ಇಬ್ಬರು ಒಂದು ಸ್ಪರ್ಧೆ ಮಾಡ್ತಾ ಇದ್ರು, ನಾನು ಯೇಸು ಜೊತೆ ಕುಳಿತುಕೊಳ್ಬೇಕಾ, ನೀನು ಕುಳಿತುಕೊಳ್ಬೇಕಾ ಅಂತ. And Peter denied Jesus 3 times. ಪೇತ್ರನು 3 ಸಲ ನಿರಾಕರಿಸಿದ ಯೇಸು ಸ್ವಾಮಿ. They all got scared and ran away in Gethsemane. ಅವರೆಲ್ಲ ಗೆತ್ಸೆಮನೆಯಲ್ಲಿ ಭಯಪಟ್ಟು ಓಡಿ ಹೋಗ್ತಾರೆ. The Holy Spirit with them did not help them in all that. ಪವಿತ್ರಾತ್ಮನ ಅವ್ರ ಜೊತೆ ಇದ್ರು ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗ್ಲಿಲ್ಲ. When the Holy Spirit came in them on the day of Pentecost, ಪಂಚಾಶತ್ತಮ ದಿನ ಅವರ ಒಳಗಡೆ ಪವಿತ್ರಾತ್ಮನು ಬಂದ ನಂತರ, then they did not fight with each other. ಅದರ ನಂತರ ಅವರು ಒಬ್ಬರ ಜೊತೆ ಒಬ್ಬರು ಜಗಳ ಮಾಡಲಿಲ್ಲ. Then they did not run away from persecution. ಅವತ್ತು ಹಿಂಸೆಯಿಂದ ಅವರು ಯಾವತ್ತೂ ಓಡಿ ಹೋಗ್ಲಿಲ್ಲ. They were bold to face persecution. ಎಲ್ಲ ಒಂದು ಹಿಂಸೆಗಳನ್ನ ಎದುರಿಸಲಿಕ್ಕೆ ಧೈರ್ಯವಾಗಿದ್ದರು. They became one body. ಅವರು ಒಂದು ದೇಹವಾದರು. And they experienced being saved from sin, not just forgiven from sin. ಅದನ್ನ ಒಂದು ಅನುಭವಿಸಿದ್ರು. ರಕ್ಷಣೆ, ಪಾಪದಿಂದ ರಕ್ಷಣೆ ಹೊಂದುವಂಥದ್ದು ಏನು ಅಂತ ಬರೀ ಕ್ಷಮಿಸುವಂಥದ್ದಲ್ಲ.